ನಾನು ಮತ್ತು ಭರತ್ ಹೊರಗೋಗಿ ತುಂಬ ದಿನ ಆಗಿತ್ತು. ಅದಕ್ಕೆ ಎಲ್ಲಾದರೂ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಯಾಕಂದರೆ ಭರತ್ಗೂ ಡೇ ಆಫ್ ಇತ್ತು ಮತ್ತು ನನಗೂ ಕ್ಲಾಸಸ್ ಇರಲಿಲ್ಲ. ನಾವು ಆ್ಯಕ್ಚುಲಿ ಲಾಸ್ಟ್ ಹೋಗಿದ್ದು ಕ್ರಿಸ್ಮಸ್ ರಜದಲ್ಲಿ ನ್ಯೂ ಪ್ಲೈಮೌತ್ ಸಿಟಿ ಅಂತ. ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ ಟ್ರಿಪ್ಪಲ್ಲಂತೂ. ನನಗೆ ನವೆಂಬರಿಂದ ಫೆಬ್ರವರಿ ತನಕ ಫಸ್ಟ್ ಸೆಮ್ ಬ್ರೇಕ್ ಇತ್ತು. ಸೊ ನಾನು ಫುಲ್ ಟೈಮ್ ವರ್ಕ್ ಮಾಡ್ಬೋದಿತ್ತು. ಅದಕ್ಕೆ ನಮಗೆ ಎಲ್ಲೂ ಟೈಮ್ ಸಿಕ್ಕಿರಲಿಲ್ಲ ಹೋಗೋಕ್ಕೆ. ಅದಕ್ಕೆ ಮತ್ತು ಈಗ ಫೆಬ್ರವರಿ 16ದಿಂದ ಕ್ಲಾಸಸ್ ಸ್ಟಾರ್ಟ್ ಆಯಿತು. ಸೊ ಇವಾಗ ನಾನು 1 ವೀಕಿಗೆ 25 ಅವರ್ಸ್ ಅಷ್ಟೇ ವರ್ಕ್ ಮಾಡೋಕ್ಕಾಗೋದು, ಅದಕ್ಕೆ ಹೆಚ್ಚಿಗೆ ಮಾಡೋಕ್ಕಾಗೋದಿಲ್ಲ. ಅಷ್ಟೇ ಪ್ಲ್ಯಾನ್ ಮಾಡಿರಲಿಲ್ಲ ಇಲ್ಲೇ ಹೋಗಬೇಕು ಅಂತ. ಜಸ್ಟ್ ಹೀಗೆ ಎಲ್ಲಾದರೂ ಹೋಗಬೇಕು ಅಂತ ಇತ್ತು ಅಷ್ಟೇ. ಬುಧವಾರ ಬೆಳಗ್ಗೆ ಎದ್ದು ಹೀಗೆ ಗೂಗಲಲ್ಲಿ ಸರ್ಚ್ ಮಾಡ್ತಿದ್ವಿ ಹತ್ರ ಯಾವ್ದು ಪ್ಲೇಸಸ್ ಇದೆ ಅಂತ. ಆವಾಗ ನಮಗೆ ತುಂಬ ಪ್ಲೇಸಸ್ ಬಂತು. ಬಟ್ ನಾವು ಚೂಸ್ ಮಾಡಿದ್ದು ದ ಲಾಂಗೆಸ್ಟ್ ಪ್ಲೇಸ್ ನೇಮ್ ಇನ್ ದ ವರ್ಲ್ಡ್. ಇದು ನಾವಿರೋ ಪರ್ಮಸ್ಟರ್ ನಾರ್ತ್ ಸಿಟಿಯಿಂದ ಬರೀ 2 ಅವರ್ಸ್ ಡ್ರೈವ್ ಇತ್ತು ಅಷ್ಟೇ. ನನ್ನ ಫ್ರೆಂಡು ಪಾಪ ಬೇಜಾರಾಗ್ತಿದೆ ಅಂತ ಹೇಳ್ತಿದ್ದ. ಸೊ ಅವನು ಕರೆದ್ವಿ, ಅವನು ಜಾಯ್ನ್ ಆಗ್ತೀನಿ ಅಂತ ಅಂದ. ಸೊ ನಾವಿಲ್ಲಿಂದ ಹೊರಟಿದ್ದು 2 ಗಂಟೆ ಆಗಿತ್ತು ಮಧ್ಯಾಹ್ನ. ಯಾಕಂದರೆ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು ಅವತ್ತು. ಅದಕ್ಕೆ ಲೇಟಾಗಿ ಹೋಗಿ ಲೇಟಾಗಿ ಬರೋಣ ಅಂತ ಡಿಸೈಡ್ ಮಾಡ್ಕೊಂಡು ಅಷ್ಟೊತ್ತಿಗೆ ಹೊರಟ್ವಿ. ನ್ಯೂಜಿಲ್ಯಾಂಡಲ್ಲಂತೂ ಯಾವತ್ತಾದ್ರೂ ನೀವು ರೋಡ್ ಟ್ರಿಪ್ ಹೋದರೆ ರೋಡ್ ಟ್ರಿಪ್ ಚೆನ್ನಾಗಿತ್ತಾ ಅಥವಾ ಪ್ಲೇಸಸ್ ಚೆನ್ನಾಗಿತ್ತಾ ಅಂತ ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಕಡೆ ಪ್ಲೇಸಸ್ಸು ಅಷ್ಟೇ ಚೆನ್ನಾಗಿರುತ್ತೆ, ಮತ್ತು ಹೋಗೋ ರೋಡಂತೂ ಹಾಗೆ ಮುಳುಗೋಗ್ತೀವಿ ವ್ಯೂ ನೋಡಿಕೊಂಡು, ಅಷ್ಟು ಚೆನ್ನಾಗಿದೆ. ಎಲ್ಲ ಕಡೆ ಚಿಕ್ಕ ಚಿಕ್ಕ ಬೆಟ್ಟಗಳು, ಮತ್ತು ಎಲ್ಲಿ ನೋಡಿದ್ರು ಹಸುಗಳು, ಕುರಿಗಳು. ನೋಡಿ ಈಗ ಕಾಣಿಸ್ತಿದೆಲ್ಲ ಇದೇ ಥರನೇ ಇರುತ್ತೆ. ನೀವು ಉತ್ತರದಿಂದ ದಕ್ಷಿಣಕ್ಕೆ ಹೋಗಿ, ಪೂರ್ವದಿಂದ ಪಶ್ಚಿಮಕ್ಕೆ ಹೋಗಿ, ಇದೇ ಥರ ಕುರಿಗಳು ಮತ್ತು ಹಸುಗಳು ಎಲ್ಲರೂ ರೋಡ್ ಸೈಡ್ ನಿಮಗೆ ವ್ಯೂ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ಅಂತೂ ವರ್ಣನೆ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ನಾವು ಹಾಗೆ ಹೋಗ್ತಾ ದಾರಿಯಲ್ಲಿ ಕಾರ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು, ಇಲ್ಲೇನಪ್ಪ ಅಂದರೆ ಸೆಲ್ಫ್ ಸರ್ವಿಸು, ಯಾರು ಹಾಕೋರಿರಲ್ಲ, ಜಸ್ಟ್ ನೀವೇ ಎಂಟರ್ ಮಾಡಿಕೊಂಡು ಹಾಕ್ಕೋಬೇಕು. ಇಷ್ಟೊತ್ತು ನಾನು ಅದು ಇದು ಅಂತಲೇ ಹೇಳ್ಕೊಂಡಿದ್ದೆ, ಆದರೆ ಡೈರೆಕ್ಟ್ ಮ್ಯಾಟ್ರಿಗೆ ಬರಲಿಲ್ಲ. ಈಗ ಹೇಳ್ತೀನಿ ನೋಡಿ. ನಾವು ಇವತ್ತು ಎಲ್ಲಿಗೆ ಹೋಗಿದ್ದಿದ್ದು ಅಂದರೆ ವರ್ಲ್ಡಲ್ಲೇ ಲಾಂಗೆಸ್ಟ್ ಪ್ಲೇಸ್ ನೇಮ್ ಅಂತ ಗಿನ್ನಿಸ್ ರೆಕಾರ್ಡ್ ಆಗಿರೋದು. ಇದಿರೋದು ಪೊರಾಂಗ ಹೌ, ಸೌದರ್ನ್ ಹಾಕ್ಸ್ ಬೇ, ನ್ಯೂಜಿಲ್ಯಾಂಡಲ್ಲಿ. ಈ ಬೋರ್ಡನ್ನು ನೋಡಿಕೊಂಡು ನಾವು ಲೆಫ್ಟ್ ಸೈಡ್ ಹೋಗಿ ಪಾರ್ಕ್ ಮಾಡಿದ್ವಿ, ಪಾರ್ಕಿಂಗ್ ಏರಿಯಲ್ಲಿ. ಅಲ್ಲಿಂದೆ ಕಾಣಿಸ್ತಿದೆಯಲ್ಲ ಆ ಬೆಟ್ಟಕ್ಕೆ ಈ ಹೆಸರಿಟ್ಟಿರೋದು. ಇದು ಸೀ ಲೆವೆಲಿಂದ 305 ಮೀಟ್ರ್ ಉದ್ದ ಇದೆ. ಇದಿರೋದು ನ್ಯೂಜಿಲೆಂಡ್ನ ರಾಷ್ಟ್ರೀಯ ಭಾಷೆಗಳಲ್ಲಿ ಒಂದಾಗಿರೋ ಮೌರಿ ಲ್ಯಾಂಗ್ವೇಜ್ ಅಂತ. ಈ ನೇಮಲ್ಲಿ ಟೋಟಲ್ ಆಗಿ 85 ಅಕ್ಷರಗಳಿದ್ದಾವೆ. ಇದನ್ನು ಶಾರ್ಟಾಗಿ ತಾಮಟೆ ಹಿಲ್ ಅಂತ ಕರೀತಾರೆ, ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ. ನಾವಲ್ಲೋದ್ಮೇಲೆ ತುಂಬಾ ಟ್ರೈ ಮಾಡಿದ್ವಿ ಓದೋದಕ್ಕೆ ಮತ್ತು ನೆನ್ಪಿಟ್ಕೊಳ್ಳೋಕ್ಕೆ, ಆದರೆ ತುಂಬಾ ಕಷ್ಟ ಆಯಿತು. ಈಗ ನಾನೊಂದು ಆಡಿಯೋ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಆ ಸಾಂಗು ಫುಲ್ ಇರೋದು ಈ ಪ್ಲೇಸ್ ನೇಮ್ ಮೇಲೆ ಮಾತ್ರ. ಅಂದರೆ ಅದೇನು ವರ್ಣನೆ ಏನೂ ಅಲ್ಲ, ಜಸ್ಟ್ ಪ್ಲೇಸ್ ನೇಮ್ ಸಾಂಗ್ ಅದು. ಇಷ್ಟು ಉದ್ದ ಹೆಸರು ಏನಕ್ಕಪ್ಪ ಬಂತು ಅಂದರೆ 14ನೇ ಶತಮಾನದಲ್ಲಿ ತಾಮಟೆ ಅಂತ ಒಬ್ಬ ಯೋಧ ಇರ್ತಾನೆ. ಅವರು ಬುಡಕಟ್ಟು ಜನಾಂಗದವರಾಗಿರ್ತಾರೆ. ಇವರು ಒಂದು ಪ್ಲೇಸಲ್ಲಿ ಇರೋದಿಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡ್ತಿರ್ತಾರೆ. ಆ ಥರ ಮಾಡಬೇಕಾದ್ರೆ ಈ ಪ್ಲೇಸಲ್ಲಿ ಇವಿ ಟ್ರೈಬಲ್ ಜನಾಂಗದವ್ರು ಇರ್ತಾರೆ. ಇವ್ರಿಗೆ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ತನ್ನ ತಮ್ಮನ ಕಳ್ಕೊತಾನೆ. ತುಂಬ ದುಃಖ ಪಡ್ತಿರ್ತಾನೆ. ಈ ಬೆಟ್ಟದ ಮೇಲೆ ಹೋಗಿ ತುಂಬ ದಿನಗಳ ಕಾಲ ಟೈಮ್ ಸ್ಪೆಂಡ್ ಮಾಡ್ತಾನೆ. ಮತ್ತು ಆ ದುಃಖನ ಮರೆಯೋದಕ್ಕೋಸ್ಕರ ಫ್ಲೂಟ್ನ ನುಡಿಸ್ತಿರ್ತಾನೆ. ಸೊ ಈ ಸನ್ನಿವೇಶ, ಯುದ್ಧ ಆಗಿದ್ದು ಮತ್ತು ಈ ಥರ ಫ್ಲೂಟ್ ನುಡಿಸ್ತಾ ಇದ್ದಿದ್ದು, ಆ ದುಃಖ, ಆ ಲವ್ ಮತ್ತು ಯುದ್ಧ, ಇಷ್ಟು ಸನ್ನಿವೇಶನ ವರ್ಣನೆ ಮಾಡೋದೇ ಈ ಹೆಸರಿನ ಅರ್ಥ ಆಗಿದೆ. ನೀವೀಗ ನೋಡಿರೋ ಬೋಟ್ಸ್ ಮೇಲೆ ಇರೋ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಈ ಜಾಗಕ್ಕೋಸ್ಕರ ಮೌರಿ ಜನಾಂಗದವ್ರಿಗೆ ಮತ್ತು ಬ್ರಿಟಿಷ್ ಅವ್ರ ಮಧ್ಯೆ ಯುದ್ಧಗಳು ಸ್ಟಾರ್ಟ್ ಆಗುತ್ತೆ. 1852ರಿಂದ ಏನೇನಾಯಿತು, ಯಾವ್ಯಾವ ವರ್ಷ ಯುದ್ಧ ಆಯಿತು, ಯಾವ್ಯಾವ ಆ್ಯಕ್ಟ್ ಜಾರಿಗೆ ಬಂತು ಅನ್ನೋದು ಇನ್ಫಾರ್ಮೇಷನು. ಇದನ್ನೆಲ್ಲ ನೋಡಿಕೊಂಡು ಇಲ್ಲಿಂದನೇ 7 ಕಿಲೋಮೀಟ್ರಲ್ಲೇ ಇರೋ ಪೊರಾಂಗ ಹೌ ಬೀಚ್ ಹತ್ರ ಹೋಗಿದ್ವಿ. ಹೋಗ್ತಾ ಪೊರಾಂಗ ಹೌ ಸಿಟಿ ಸಹ ಸಿಗುತ್ತೆ. ಚಿಕ್ಕದಾಗಿದೆ ಬಟ್ ತುಂಬಾ ಚೆನ್ನಾಗಿದೆ. ಆ ಬೆಟ್ಟಗಳ ಮಧ್ಯೆ ಮನೆಗಳು, ವಾವ್ ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕೆ ಆಗ್ತಿಲ್ಲ.
ಯಾವ್ಯಾವ ವರ್ಡ್ ಯೂಸ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಇದು ನೋಡಿ ಬೀಚ್ ಹತ್ರದಲ್ಲೇ ಯಾರಾದರೂ ಸ್ಟೇ ಆಗಬೇಕಂತಿದ್ರೆ ಎಲ್ಲರ ಮನೆಗಳಿದೆ, ಅವರು ಆ ಪರ್ಟಿಕ್ಯುಲರ್ ಸಿಟಿ ವೆಬ್ಸೈಟಲ್ಲಿ ಹೋದರೆ ಬುಕ್ ಮಾಡ್ಕೊಬೋದು. ಇನ್ನು ಮತ್ತು ಕ್ಯಾಂಪಿಂಗ್ ಹಾಕೋರೆಲ್ಲ ಅಲ್ಲಿ ಕಾಯ್ತಿದ್ರು. ಅವ್ರು ಬಿಟ್ಟರೆ ಇನ್ನು ಮಿಕ್ಕಿದ್ದೀನಿ ಯಾರೂ ಇರಲಿಲ್ಲ ಬೀಚ್ ಹತ್ರ, ಬರೀ ನಾನು ಬರೋದು ನನ್ನ ಫ್ರೆಂಡ್ ಇದ್ವಿ ಅಷ್ಟೇ. ಈ ಥರ ಕಾಮಾಗಿ ಜನ ಇಲ್ಲದೆ ಪ್ಲೇಸಸ್ಗೆ ಹೋಗ್ಬಿಟ್ರೆ ಅಂತೂ ವಾಪಸ್ ಬರೋಕ್ಕೆ ಇಷ್ಟ ಆಗೋದಿಲ್ಲ. ಇಲ್ಲಿ ನ್ಯೂಜಿಲ್ಯಾಂಡಲ್ಲಿ ನೀವು ಯಾವ ಪ್ಲೇಸ್ಗನ ಹೋಗ್ರಿ ಅಂದರೆ ಟೂರಿಸ್ಟು ಬೇರೆ ದೇಶದಿಂದ ಬರೋರಿಗೆ ತುಂಬ ಪ್ಲೇಸಸ್ ಯಾವ್ದು ಗೊತ್ತು, ಆ ಪ್ಲೇಸಸ್ ಮಾತ್ರ ಸ್ವಲ್ಪ ಕ್ರೌಡ್ ಇರುತ್ತೆ. ಅದು ಬಿಟ್ಟರೆ ಈ ಥರ ಪ್ಲೇಸಸ್ಗೆಲ್ಲ ಯಾರೂ ಟೂರಿಸ್ಟ್ಗಳು ಬರೋದಿಲ್ಲ, ಸೊ ಲೋಕಲೈಟ್ಸ್ ಮಾತ್ರ ಹೋಗ್ತಾರೆ. ಈ ಥರ ಪ್ಲೇಸಸ್ಸಲ್ಲಿ ತುಂಬ ಅಂದರೆ ತುಂಬಾ ಕಡಿಮೆ ಇರ್ತಾರೆ ಜನ, ಯಾರೂ ಇರೋದೇ ಇಲ್ಲ. ಸೊ ಇಷ್ಟೆಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಬ್ಯೂಟಿಫುಲ್ ಸನ್ಸೆಟ್ ನೋಡ್ಕೊಂಡು ಮನೆಗೆ ಹೊರಟ್ವಿ. ದಿನ ಅಂತೂ ನಮಗೆ ಈ ವ್ಯೂ ಮಾತ್ರ ಮಿಸ್ ಆಗಲ್ಲ. ಫುಲ್ಲು ಸ್ಕೈ ಆರೆಂಜ್ ಇಶ್ಶಾಗುತ್ತೆ, ಅಂತೂ ಸಖತ್ತಾಗಿರುತ್ತೆ. ನಾವಂತೂ ನ್ಯೂಜಿಲ್ಯಾಂಡ್ ಲೈಫ್ ತುಂಬಾ ಎಂಜಾಯ್ ಮಾಡ್ತಾಯಿದ್ದೀವಿ. ಯಾರಾದರೂ ಪ್ರಕೃತಿ ಮತ್ತು ಟ್ರೆಕ್ಕಿಂಗು ಈ ಥರ ಪ್ಲೇಸಸ್ಸು ಬರೀ ನೇಚರ್ ಜೊತೆ ಇರಬೇಕು, ಜೀವನ ಕಳಿಬೇಕು ಅಂತಿರೋರು ದಯವಿಟ್ಟು ಇದು ಮಿಸ್ ಮಾಡದೇ ಇರೋ ಕಂಟ್ರಿ ಅಂತಲೇ ಹೇಳ್ಬೋದು. ಇದಾಗಿತ್ತು ನಮ್ಮ ಈ ದಿನದ ಟ್ರಿಪ್ ಬಗ್ಗೆ ಸಣ್ಣ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್.